ಎಲ್ಲರಿಗೂ ನಮಸ್ತೆ. ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ. ಸೆಪ್ಟೆಂಬರ್ 21ನೇ ತಾರೀಕು ಭಾನುವಾರದಂದು ಮಹಾಲಯ ಅಮಾವಾಸ್ಯೆ ಬಂದಿದೆ. ಈ ಪಿತೃಪಕ್ಷದ ಕೊನೆಯ ದಿನದಂದೇ ಈ ಮಹಾಲಯ ಅಮಾವಾಸ್ಯೆ ಬರುವಂಥದ್ದು. ಮಹಾಲಯ ಅಮಾವಾಸ್ಯೆಯ ದಿನದಂದು ಸತ್ತಂತಹ ಅಂದರೆ ಗತಿಸಿದಂತಹ ಪೂರ್ವಜರಿಗೆ, ಹಿರಿಯರಿಗೆ ಮನೆಯಲ್ಲಿ ಪೂಜೆಯನ್ನು ಮಾಡಲಾಗುತ್ತದೆ. ಅವರಿಗೆ ತರ್ಪಣವನ್ನು ನೀಡಲಾಗುತ್ತದೆ. ಶ್ರಾದ್ದ ಮತ್ತು ಪಿಂಡದಾನವನ್ನು ಮಾಡುವ ಪದ್ಧತಿ ಕೂಡ ಇದೆ. ಈ ಮಹಾಲಯ ಅಮಾವಾಸ್ಯೆಯಲ್ಲಿ ಪಿತೃಗಳ ಅಂದರೆ ಹಿರಿಯರ ಪೂಜೆಯನ್ನು ಹೀಗೆ ಮಾಡಬೇಕು ಅಂತ ಯಾವುದೇ ನಿಯಮ ಕೂಡ ಇಲ್ಲ. ಅವರ ಮನೆಯ ಪದ್ಧತಿ ಪ್ರಕಾರ ಅವರು ಹಿಂದಿನಿಂದಲೂ ಕೂಡ ಯಾವ ರೀತಿಯಾಗಿ ಅನುಸರಿಸಿಕೊಂಡು ಬಂದಿರ್ತಾರೋ ಅದೇ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗಬೇಕು. ಹಿರಿಯರಿಗೆ ತೃಪ್ತಿ ಆಗುವಂತೆ ಪೂಜೆಯನ್ನು ಮಾಡಿದರೆ ಸಾಕು. ಇನ್ನು ಈ ಬಾರಿ ಮಹಾಲಯ ಅಮಾವಾಸ್ಯೆ ದಿನದಂದೇ ಸೂರ್ಯಗ್ರಹಣ ಬಂದಿರುವುದರಿಂದ ಈ ಹಿರಿಯರ ಪೂಜೆಯನ್ನು ಮಾಡಬೇಕಾ ಮಾಡಬಾರ್ದಾ ಅನ್ನೋದು ತುಂಬ ಜನಕ್ಕೆ ಗೊಂದಲ ಇದೆ. ಇವತ್ತಿನ ವಿಡಿಯೋದಲ್ಲಿ ಅದಕ್ಕೆ ಉತ್ತರವನ್ನು ತಿಳಿಯೋಣ. ಜೊತೆಗೆ ಈ ಸೂರ್ಯಗ್ರಹಣದ ಸಮಯವನ್ನು ಕೂಡ ತಿಳಿಯೋಣ. ಮೊದಲಿಗೆ ಈ ಮಹಾಲಯ ಅಮಾವಾಸ್ಯೆಯ ತಿಥಿಯು ಪ್ರಾರಂಭವಾಗುವಂಥದ್ದು ಸೆಪ್ಟೆಂಬರ್ 21ನೇ ತಾರೀಕು ಭಾನುವಾರದಂದು ಬೆಳಗಿನ ಜಾವ 12:16 ಪ್ರಾರಂಭವಾಗಿ ಸೆಪ್ಟೆಂಬರ್ 22ನೇ ತಾರೀಕು ಬೆಳಗಿನ ಜಾವ 1:23 ಮುಕ್ತಾಯವಾಗುತ್ತದೆ. ಆ ದಿನದಂದೇ ರಾತ್ರಿ 1:23 ಅಮಾವಾಸ್ಯೆಯ ತಿಥಿಯು ಮುಕ್ತಾಯವಾಗುತ್ತದೆ. ಸೆಪ್ಟೆಂಬರ್ 21 ಭಾನುವಾರದಂದು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಸಂಪೂರ್ಣವಾಗಿ ಪೂರ್ತಿ ದಿನ ಅಮಾವಾಸ್ಯೆ ತಿಥಿ ಇರೋದ್ರಿಂದ ಆ ದಿನದಂದೇ ಮಹಾಲಯ ಅಮಾವಾಸ್ಯೆಯ ಆಚರಣೆಯನ್ನು ಕೂಡ ಮಾಡಬೇಕು. ಈ ಮಹಾಲಯ ಅಮಾವಾಸ್ಯೆ ದಿನದಂದೇ ಸೂರ್ಯಗ್ರಹಣವು ಕೂಡ ಸಂಭವಿಸುತ್ತಾ ಇದೆ. ಇದನ್ನು ವರ್ಷದ ಕೊನೆಯ ಸೂರ್ಯಗ್ರಹಣ ಅಂತಲೂ ಕೂಡ ಕರಿತೀವಿ. ಈ ಸೂರ್ಯಗ್ರಹಣವು ಸೆಪ್ಟೆಂಬರ್ 21ನೇ ತಾರೀಕು ಸಂಭವಿಸುತ್ತಾ ಇದೆ. ಆ ದಿನದಂದು ರಾತ್ರಿ 10:59 ಬೆಳಗಿನ ಜಾವ ಅಂದರೆ ಸೆಪ್ಟೆಂಬರ್ 22ನೇ ತಾರೀಕು ಬೆಳಗಿನ ಜಾವ 3:23 ಕೂಡ ಸೂರ್ಯಗ್ರಹಣ ಇರುತ್ತದೆ. ಈ ಸೂರ್ಯಗ್ರಹಣದ ಒಟ್ಟು ಅವಧಿ ಸುಮಾರು 4:24 ಕೂಡ ಇದೆ. ಆದರೆ ಈ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ. ಹಾಗಾಗಿನೇ ಇದು ರಾತ್ರಿ ಸಮಯದಲ್ಲಿ ಬಂದಿರುವಂಥದ್ದು. ನಮಗೆ ಭಾರತದಲ್ಲಿ ಈ ಸೂರ್ಯಗ್ರಹಣವು ಗೋಚರಿಸುವುದಿಲ್ಲ. ಹಾಗಾಗಿ ಅದರ ಸೂತಕದ ಅವಧಿಯೂ ಸಹ ಭಾರತದಲ್ಲಿ ಮಾನ್ಯವಾಗಿರುವುದಿಲ್ಲ. ಅಂದರೆ ಯಾವುದೇ ಒಂದು ಸೂತಕದ ಆಚರಣೆಯನ್ನು ಕೂಡ ಗ್ರಹಣದ ಸೂತಕದ ಆಚರಣೆಯನ್ನು ಕೂಡ ನಾವು ಮಾಡಬೇಕಾಗಿಲ್ಲ. ಈ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ. ಹಾಗಾಗಿ ಯಾವುದೇ ಗೊಂದಲವಿಲ್ಲದೆ ಮಹಾಲಯ ಅಮಾವಾಸ್ಯೆಯ ದಿನದಂದು ಹಿರಿಯರ ಪೂಜೆಯನ್ನು ಮಾಡಬಹುದು. ಸೂರ್ಯಗ್ರಹಣಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಸೂರ್ಯಗ್ರಹಣ ಪ್ರಾರಂಭವಾಗುವಂಥದ್ದು ರಾತ್ರಿ 10:59 ಅಷ್ಟರೊಳಗೆ ಹಿರಿಯರ ಪೂಜೆಯನ್ನು ಮಾಡಿರ್ತೀವಿ. ಈ ಸೂರ್ಯಗ್ರಹಣದಿಂದ ಹಿರಿಯರ ಪೂಜೆಯನ್ನು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸೋದಕ್ಕೆ ಹೋಗಬೇಡಿ. ಯಾವುದೇ ತೊಂದರೆ ಇಲ್ಲದೆ ಮಹಾಲಯ ಅಮಾವಾಸ್ಯೆ ದಿನದಂದು ಹಿರಿಯರ ಪೂರ್ವಜರ ಪೂಜೆಯನ್ನು ಮಾಡಿ ಅವರ ಆತ್ಮವನ್ನು ತೃಪ್ತರನ್ನಾಗಿ ಮಾಡಿ. ಪ್ರತಿ ತಿಂಗಳು ಕೂಡ ಅಮಾವಾಸ್ಯೆ ಬರುತ್ತದೆ. ಆದರೆ ಈ ಮಹಾಲಯ ಅಮಾವಾಸ್ಯೆ ಬರುವಂಥದ್ದು ವರ್ಷಕ್ಕೆ ಒಮ್ಮೆ ಮಾತ್ರ. ಪಿತೃಪಕ್ಷದ ಸಮಯದಲ್ಲಿ ಬರುತ್ತದೆ. ಪಿತೃಪಕ್ಷದ ಕೊನೆಯ ದಿನದಂದು ಈ ಮಹಾಲಯ ಅಮಾವಾಸ್ಯೆ ಬರುವಂಥದ್ದು. ಯಾವುದಾದರೂ ಸತ್ತಂತಹ ವ್ಯಕ್ತಿಯ ಮರಣದ ದಿನಾಂಕ ಗೊತ್ತಿಲ್ಲದಿದ್ದರೆ ಈ ಮಹಾಲಯ ಅಮಾವಾಸ್ಯೆಯ ದಿನದಂದು ಅವರಿಗೆ ಪಿಂಡದಾನ ಮತ್ತು ತರ್ಪಣವನ್ನು ಮಾಡಬಹುದು. ತುಂಬಾನೇ ಒಂದು ಉತ್ತಮವಾದ ದಿನ. ಪಿತೃಗಳ ಪೂಜೆಗೆ, ಹಿರಿಯರ ಪೂಜೆಗೆ ಒಂದು ಉತ್ತಮವಾದ ದಿನ ಅಂತಲೇ ಹೇಳ್ಬೋದು. ಸೂರ್ಯಗ್ರಹಣ ಇದೆ, ಹಿರಿಯರ ಪೂಜೆಯನ್ನು ಮಹಾಲಯ ಅಮಾವಾಸ್ಯೆ ದಿನದಂದು ಮಾಡಬೇಕಾ ಮಾಡಬಾರ್ದಾ ಅನ್ನೋದು ತುಂಬ ಜನಕ್ಕೆ ಭಯ ಕೂಡ ಇದೆ. ಏನು ಮಾಡಬೇಕು ಅಂತಲೂ ಕೂಡ ಗೊತ್ತಾಗ್ತಿರೋದಿಲ್ಲ. ಹಾಗಾಗಿ ಯಾವುದೇ ಒಂದು ಭಯ ಇಲ್ಲದೆ ಮಹಾಲಯ ಅಮಾವಾಸ್ಯೆ ದಿನದಂದು ಹಿರಿಯರ ಪೂಜೆಯನ್ನು ಖಂಡಿತವಾಗಿಯೂ ಕೂಡ ಮಾಡಿ. ಈ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.